ಸೊ ಸಮಯ ಸರಿಯಾಗಿ 1 ಗಂಟೆ. ಈ ಸಂದರ್ಭದಲ್ಲಿ ಸಿಗ್ತಾ ಇರುವಂತಹ ಟ್ರೆಂಡ್ ಪ್ರಕಾರವಾಗಿನೇ ನಾವು ಹೋಗೋದಾದ್ರೆ ಬಹುಶಃ ಈ ಟ್ರೆಂಡ್ ನಲ್ಲಿ ಬಹಳ ಬದಲಾವಣೆ ಆಗುವಂತ ಚಾನ್ಸಸ್ ಇಲ್ಲ. ಒಂದು 5-10 ಬದಲಾವಣೆ ಸಂಖ್ಯೆಯಲ್ಲಿ ಆಗಬಹುದು. ಅದರ ಪ್ರಕಾರನೇ ನೋಡ್ತಾ ಹೋಗೋದಾದ್ರೆ NDA ಇಲ್ಲಿ ತನಕ 294 ಕ್ಷೇತ್ರಗಳಲ್ಲಿ ಗೆಲುವು ಹಾಗೆ ಮುನ್ನಡೆಯಲ್ಲಿರುವಂತದ್ದು. ಜೊತೆಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟ ಹಾಗೆ 229 ಕ್ಷೇತ್ರಗಳಲ್ಲಿ ಗೆಲುವು ಅಥವಾ ಮುನ್ನಡೆ. ಅದರ್ಸ್ ಅಂತ ಬಂದಂತಹ ಸಂದರ್ಭದಲ್ಲಿ 20 ಕ್ಷೇತ್ರಗಳಲ್ಲಿ ಅವರು ಮುನ್ನಡೆ ಅಥವಾ ಗೆಲುವು ಇರುವಂತದ್ದು. ನಿಮ್ಗೆ ಗೊತ್ತಿರಲಿ, NDA ಇಲ್ಲಿ ಸರ್ಕಾರ ಫಾರ್ಮ್ ಮಾಡೋದಕ್ಕಿಂತ 22 ಸ್ಥಾನಗಳನ್ನ ಈಗ ಹೆಚ್ಚಿಗೆ ಪಡೆದಿದೆ. ಆದ್ರೆ ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ ಆಗಿ ಕಳೆದ 2 ಬಾರಿ ರೀತಿಯಾಗಿ ಇಲ್ಲಿ ಮೆಜಾರಿಟಿಗೆ ಬಂದಿಲ್ಲ. NDA ಬಂದಿದೆ. ಬಹುಶಃ ನಾವು ಮತ್ತೆ 2014ರ ಎರಕ್ಕಿಂತ ಹಿಂದೆ ಹೋಗ್ತಾ ಇದೀವ. ಮಧು ಬಿಜೆಪಿ ಅವ್ರ ಹತ್ರ ಮಾತಾಡ್ಸೋಣ. ಅಫ್ಕೋರ್ಸ್ ಮಧು ಜೊತೆ ಮಾತಾಡೋಕ್ಕಿಂತ ಮೊದಲು ನಾನು ಬಾಲಾಜಿ ಅವ್ರ ಜೊತೆಗೆ ಮಾತಾಡ್ತೀನಿ. ಬಾಲಾಜಿ ಅವರು ಈಗ ಅಫ್ಕೋರ್ಸ್ ಈ ಒಂದು ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ಸಹಜವಾಗಿ ಒಂದು ವಿಶೇಷವಾದಂತ ರಿಸಲ್ಟ್ಸ್ಗಳು ಬರ್ತಾ ಇದೆ. ಇದರ ಜೊತೆಗೆ ನಾವು ಸೆಲೆಬ್ರೇಷನ್ ಫಸ್ಟ್ ತೋರಿಸ್ತೀವಿ, ಅನಂತರ ನಿಮ್ಮ ಹತ್ರ ಮಾಡ್ತೀವಿ. ಈಗ ಪ್ರಜ್ವಲ್ ಸೋಲು ಸಂಭ್ರಮಿಸಿದ ಪೆನ್ ಡ್ರೈವ್ ಆರೋಪಿಗಳು ಪ್ರಜ್ವಲ್ ಸೋಲನ್ನು ಕೂಡ ಈಗ ಸಂಭ್ರಮ ಪಡೆದಿದೆ. ಹೊಳೆನರಸೀಪುರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ಈಗ ಪ್ರಜ್ವಲ್ ಸೋಲನ್ನ ಸಂಭ್ರಮ ಮಾಡ್ತಿದ್ದಾರೆ. ಕಾರ್ತಿಕ್ ಗೌಡ ಮತ್ತು ಪುಟ್ಟರಾಜು ಕೂಡ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಇಡೀ ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು. ಅವರ ಕಾರ್ ಚಾಲಕ ಈಗ ಕಾರ್ತಿಕ್ ಗೌಡ ಕೂಡ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಹೋಗ್ಬೋದು ಮಲ್ತೇಶ್, ಇದೊಂದು ಉದಾಹರಣೆ. ಕಳೆದ ಬಾರಿ ಇದೇ ಕಾರ್ತಿಕ್ ಗೌಡ ಅವ್ರ ಜೊತೆಗಿದ್ದ ಪಟಾಕಿ ಹೊಡಿತಾ ಇದ್ದ, ಇವತ್ತು ಅವ್ರ ಮನೆ ಮುಂದೆ ಹೋಗಿ ಉಲ್ಟಾ ಪಟಾಕಿ ಹೊಡಿತಾ ಇದ್ದಾರೆ. ಎನಿವೆ ಇದು ಪಾಲಿಟಿಕ್ಸ್, ಕರ್ನಾಟಕ ಇರ್ಬೋದು ದೇಶ ಇರ್ಬೋದು, ಇಂಥ ಪೊಲಿಟಿಕ್ಸ್ಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಆದರೆ ಬಹುಶಃ ಈ ಪೆನ್ ಡ್ರೈವ್ನ ವಿಚಾರದಲ್ಲಿ ಸಹಜವಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ಥರ ಸಮಸ್ಯೆ ಆಗ್ಬೋದು ಅಂತ. JDS ನಾಯಕರು ಕೂಡ ಬಹುಶಃ ಅದನ್ನು ಒಪ್ತಾರೆ ಅಂತ ಅನ್ಕೋತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಂಥ ಕೌಂಟರ್ಗಳನ್ನು ಕೂಡ ಮಾಡಿರ್ತಾರೆ ರಾಜಕೀಯವಾಗಿ. ಬಟ್ ಎನಿವೆ ಈ ಒಂದು ವಿಚಾರ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿದೆ, ಅದೊಂದು ಪ್ರಶ್ನೆನೇ ಆಗಿರುತ್ತೆ. ಯಾಕಂದರೆ ಉತ್ತರ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಅಂತ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರಿಲ್ಲ ಅಂತ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಈಗ ಹಾಸನದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಅವ್ರಿಗೆ ಗೆಲುವಿನ ಖುಷಿ 25 ವರ್ಷದ ಬಳಿಕ. ಸರ್, ಈ ಮಂಡ್ಯ, ಮೈಸೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ ಎಲ್ಲ ಕಡೆ ಹಂಚಿದ್ರು, ನಾಟ್ ಓನ್ಲಿ ಹಾಸನ್ನು. ಹೌದು, ಅಲ್ಲ ಅದನ್ನೇ ಹೇಳಿದ್ದು, ಹಂಚಿದ್ರು. ಇನ್ನೊಂದು ವಾರ ಏನಾದ್ರು ಮುಂಚೆ ಹಂಚಿದ್ರೆ ಇನ್ನೂ ದೊಡ್ಡ ಸಮಸ್ಯೆ. ಒಂದ್ ವಾರ ಮುಂಚೆ ಲ್ಯಾಪ್ಟಾಪ್ ಕೊಡ್ಬೇಕಿತ್ತು, ಏನೋ ಅದು ಪ್ರಾಬ್ಲಮ್ ಇರುವಂತದ್ದು. ಗ್ರಾಮಾಂತರ ಪ್ರದೇಶದಲ್ಲಿ ಪೆನ್ ಡ್ರೈವ್ ಕೊಟ್ರೆ ಎಲ್ಲಿ ತಗೊಂಡೋಗಿ ನೋಡ್ತಾರೆ, ಏನ್ ಮಾಡ್ತಾರೆ, ಯಾವ ಕಡೆ ನೋಡ್ತಾರೆ, ಇದು ಒಂದು ಪ್ರಶ್ನೆ. ಎನಿವೆ ರೈಟ್, ನಾವು ಚರ್ಚೆ ಮುಂದುವರ್ಸೋಣ. ಮಲ್ತೇಶ್, ಬಾಲಾಜಿ, ನಾವು ನನ್ನ ಪ್ರಶ್ನೆ ಇರುವಂತದ್ದು, ಈ ಒಂದು ರಿಸಲ್ಟ್ಗಳನ್ನ ನೋಡ್ತಾರೆ ಅನೇಕರಿಗೆ ಇದು ಎಕ್ಸ್ಪೆಕ್ಟೆಡ್ ಅಲ್ಲ, ಅಥವಾ ಬಿಜೆಪಿಯ ಹಿರಿಯ ನಾಯಕರಿಗೆ ಅಥವಾ ಆಂತರಿಕವಾಗಿ ಎಕ್ಸ್ಪೆಕ್ಟ್ ಮಾಡಿರ್ಬೋದೇನೋ. ಈ ಒಂದು ನಿರೀಕ್ಷೆ ಇಟ್ಕೊಂಡ್ರೆ 400 ಪಾರ್ ಅನ್ನುವಂಥ ಸ್ಲೋಗಳನ್ನ ಕೊಟ್ರೆ ಇದೊಂದು ಸೈಕಲಾಜಿಕಲಿ ಈ ರೀತಿ ಆಗಿದೆಯಾ?